ವಾರ್ತೆಯ ಮುಖ್ಯಾಂಶಗಳು. ಶಿರ್ಸಿ ಹೊಸ ಮಾರುಕಟ್ಟೆ ಪೊಲೀಸರಿಂದ ಗಾಂಜಾ ಸಾಗಾಟ ಮತ್ತು ಮಾರಾಟ ಮಾಡುತ್ತಿದ್ದ ಆರೋಪಿಯ ಬಂಧನ. ಪ್ರಧಾನಿ ಮೋದಿಗಾಗಿ ಸಂಸದ ಕಾಗೇರಿಯವರ ನೇತೃತ್ವದಲ್ಲಿ ಶ್ರೀ ಕಾಳಿಕಾ ದೇವಿಗೆ ಪೂಜೆ ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರು. ಪೂರ್ಣಿಮಾ ಹೆಗಡೆಗೆ ಅತ್ಯುತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ. ಹುಣಸೆಕೊಪ್ಪದಲ್ಲಿ ರೋಜ್ಗಾರ್ ದಿನಾಚರಣೆ ಹಾಗೂ ಇಕೆವೈಸಿ ಕ್ಯಾಂಪ್. ವಿದ್ಯಾರ್ಥಿ ಆತ್ಮಹತ್ಯೆ ಸಾವು ಕುರಿತು ಅನುಮಾನ, ರಸ್ತೆ ಮಧ್ಯೆ ಶವವಿರುವ ಆಂಬ್ಯುಲೆನ್ಸ್ ತಡೆದು ಪ್ರತಿಭಟನೆ. ಶಿರ್ಸಿ ಹೊಸ ಮಾರುಕಟ್ಟೆ ಪೊಲೀಸರಿಂದ ಗಾಂಜಾ ಸಾಗಾಟ ಮತ್ತು ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ. ರಾಜೀವ್ ನಗರದ ಆನಂದ್ ಯಾನೆ ತುರಿಮಣಿ ಹನುಮಂತಪ್ಪ ಬಂಧಿತ ಆರೋಪಿಯಾಗಿದ್ದಾನೆ. ಆರೋಪಿಯಿಂದ ಸುಮಾರು 10,000 ರೂಪಾಯಿ ಬೆಲೆಯ ಗಾಂಜಾವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಧ್ಯರಾತ್ರಿ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಡಿವೈಎಸ್ಪಿ ಗೀತಾ ಪಾಟೀಲ್ ಮತ್ತು ಸಿಪಿಐ ಸಂಪತ್ ಕುಮಾರ್ ಮಾರ್ಗದರ್ಶನ ಹಾಗೂ ಪಿಎಸ್ಐ ಬಸವರಾಜ ಕನಕಶೆಟ್ಟಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಸಂದೀಪ್ ನಿಬಾಯಿ, ರಾಕೇಶ್ ಎನ್ಎಚ್, ಸಂತೋಷ್ ಆರ್ಕೆ, ಅರುಣ್ ಲಮಾಣಿ ಮತ್ತು ಲಕ್ಷ್ಮಣ್ ಪಾಲ್ಗೊಂಡಿದ್ದರು. ಕೇಂದ್ರ ಬಿಜೆಪಿ ಆಡಳಿತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸುದೀರ್ಘ 12 ವರ್ಷಗಳ ಕಾಲ ರಾಷ್ಟ್ರೀಯ ಭದ್ರತೆ, ಸರ್ವತೋಮುಖ ಅಭಿವೃದ್ಧಿ ಹಾಗೂ ಜನಪರ ಕಾಳಜಿಯೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಈ ಸುಸಂದರ್ಭದಲ್ಲಿ ಸಂಸದರಾದ ವಿಶ್ವೇಶ್ವರ ಕಾಗೇರಿಯವರ ನೇತೃತ್ವದಲ್ಲಿ ಶಕ್ತಿ ದೇವಿ ಶ್ರೀ ಕಾಳಿಕಾಂಬಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮೋದಿಜಿಯವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಕ್ತಿ, ಆರೋಗ್ಯ ಹಾಗೂ ಆಯುಷ್ಯ ಲಭಿಸಲೆಂದು ಪ್ರಾರ್ಥಿಸಲಾಯಿತು. ಈ ಸಂದರ್ಭದಲ್ಲಿ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಗಿಡ ನೆಟ್ಟು ವಿಶೇಷ ಪರಿಸರ ಕಾಳಜಿ ಅಭಿಯಾನವನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪೂಜ್ಯ ಗುರುಗಳಾದ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಗಳು ಚೈತನ್ಯ ರಾಜಾರಾಮ್ ಕ್ಷೇತ್ರ, ಶಿರಳಗಿ ಹಾಗೂ ಸಿದ್ದಾಪುರ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನಿಷ್ಕಲ್ಮಶ ಸೇವೆ ಸಲ್ಲಿಸಿದ ಹಿರಿಯ ಗಣ್ಯರಾದ ಆರ್.ಕೆ. ಹೊನ್ನೆಗುಂಡಿ, ಕ್ಯಾಪ್ಟನ್ ರಾಜೇಶ್ ನಾಯ್ಕ್, ಶಾಂತಾ ಎಂ ಭಟ್, ಮಾರುತಿ ಬೋರ್ಕರ್ ಇವರುಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ತಿಮ್ಮಪ್ಪ ಮಡಿವಾಳ್, ರಾಜ್ಯ ರಾಜಕಾರಣಿ ಸದಸ್ಯರಾದ ಕೆಜಿ ನಾಯ್ಕ್, ಹಣಿಜಿ ಬೈಲ್, ಮಂಡಲ ಪ್ರಧಾನ ಕಾರ್ಯದರ್ಶಿ ತೋಟಪ್ಪ ನಾಯ್ಕ್, ಸುರೇಶ್ ನಾಯ್ಕ್, ಬಾಲಿಕೊಪ್ಪ, ಮಂಜುನಾಥ್ ಭಟ್, ಕೃಷ್ಣಮೂರ್ತಿ ಐಸೂರು, ಶ್ರೀನಿವಾಸ್ ಹೊಸೂರು, ಪ್ರಭಾಕರ್ ಕೊಂಡ್ಲಿ, ದಯಾನಂದ್ ನಾಯ್ಕ್, ವಿನಯ್ ಹೊನ್ನೆಗುಂಡಿ, ಚಂದ್ರು ಕೋಡಿಯಾ, ರಾಜೇಂದ್ರ ಕಿಂದ್ರಿ ಹಾಗೂ ಪಕ್ಷದ ಹಿರಿಯ ಕಿರಿಯ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾನ್ಸೂರಿನ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಯೋರ್ವ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೃತ ವಿದ್ಯಾರ್ಥಿಯ ತಂದೆ ಮಗನ ಸಾವಿನಲ್ಲಿ ಅನುಮಾನ ಇದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಜೂನ್ 9ರ ಮಂಗಳವಾರದಂದು ಘಟನೆ ನಡೆದಿದ್ದು, ಬುಧವಾರ ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹವನ್ನು ಊರಿಗೆ ಕೊಂಡೊಯ್ಯುತ್ತಿರುವಾಗ ಕಾನ್ಸೂರಿನ ಗಟ್ಟಿಕೈ ಕ್ರಾಸ್ನಲ್ಲಿ ಪಾಲಕರು, ಸಾರ್ವಜನಿಕರು ನಮಗೆ ಆ ವಿದ್ಯಾರ್ಥಿ ಮಂಗಳವಾರದಂದು ಓಡಾಡಿದ ಸಿಸಿ ಕ್ಯಾಮೆರಾ ಫುಟೇಜ್ ತೋರಿಸಿ ಎಂದು ಅಧಿಕಾರಿಗಳಲ್ಲಿ ಬಿಗಿಪಟ್ಟು ಹಿಡಿದು ಕೇಳಿದರು. ಆದರೆ ಪೊಲೀಸ್ ಅಧಿಕಾರಿಗಳು ಅದು ಈಗ ತನಿಖೆಯಲ್ಲಿದೆ, ತೋರಿಸಲು ಸಾಧ್ಯವಿಲ್ಲ ಎಂದಾಗ ತೀವ್ರ ಚರ್ಚೆಗೆ ಕಾರಣವಾಯಿತು. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಆತನು ಯಾವುದೇ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದು ಕೊಲೆ ಎಂದು ನೆರೆದ ಸಾರ್ವಜನಿಕರು, ಸಂಬಂಧಿಕರು ಆರೋಪಿಸಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಕೊಡಿ ಎಂದು ಆಗ್ರಹ ಮಾಡಿದರು. ಸ್ಥಳಕ್ಕೆ ಶಿರ್ಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಭೇಟಿ ನೀಡಿ ಸಂಬಂಧಿಕರ, ಪಾಲಕರ ಸಮಸ್ಯೆ ಆಲಿಸಿ ಯಾವುದೇ ರೀತಿ ಆತಂಕ ಬೇಡ, ನಾವು ತನಿಖೆ ಮಾಡುತ್ತೇವೆ, ನಿಮ್ಮ ಜೊತೆ ನಾವಿದ್ದೇವೆ ಎಂದು ಭರವಸೆ ನೀಡಿದ ನಂತರ ಮೃತದೇಹವನ್ನು ಒಯ್ದು ಅಂತ್ಯಕ್ರಿಯೆ ನಡೆಸಲಾಯಿತು. ಒಂದು ಫೋಟೋ ತಕೊಂಡು ನನ್ನಲ್ಲಿ ರಕ್ತ ಏನ್ ಬರ್ತದೆ ಅದಷ್ಟೇ ನಾನು ನಂಬುದು. ನಿಮ್ಮನೆ ರಕ್ತ ನನ್ಗೆ ಬೇಕಂದ್ರೆ ಅವಶ್ಯಕತೆ ಇದೆ ಮಾತ್ರ. ನೀವು ರಕ್ಷಣೆ ಕೊಡೋರಾಗಿ ಈ ರೀತಿ ಮಾಡ್ಬೋದು. ನಾ ಈಗ ಹೇಳಿದಪ್ಪ, ನನ್ನ ಮಗನ ಕರ್ಕೊಂಡು ರಾಶಿ ಜನರು ಕರ್ಕೊಂಡು ಹೋಗುದಿಲ್ಲ. 4 ಜನ 5 ಜನ ಎಷ್ಟು ಜನ ಬೇಕು? ನನ್ನ ಮಗನ ನಾ ಹಗಲ ಮೇಲೆ ಹಾಕೊಂಡು ಹೋಗ್ತೇ ಬೇಕಾರೆ 4 ಜನ 5 ಜನ ಹಗಲ ಮೇಲೆ ಹಾಕೊಂಡು ಹೋಗ್ತೆ. ನನ್ನ ಸಂತಿಗೆ ಯಾರಾದ್ರೂ 2 ಜನ ಅಥವಾ 3 ಜನ ಈಗ ಅದೆಲ್ಲ ಮಾಡ್ಬಿಟ್ಟಾರೆ. ಅದು ನನ್ನ ಕರ್ಕ ತಗೊಂಡು ಹೋಗು ಅಂತಾರ. ಇಲ್ಲ ನಿನ್ನೆ ನ್ಯಾಯ ಕೂಡಲೇ ಸಿಗಬೇಕು. ಮತ್ತೆ ಅವಳಿಗೆ ಯಾವುದು ಒಂದು ಏನಂತೀವಿ ನಾವು, ಯಾವುದಕ್ಕೂ ನೀವು ಅಡ್ಜಸ್ಟ್ಮೆಂಟ್ ಆಗದೇನೆ ನೇರವಾಗಿ ಯಾರು ಇದರಲ್ಲಿ ಶಾಮೀಲಿದ್ದಾರೆ, ಏನಾಗಿದೆ ಕೂಡಲೇ ಸರ್ ಅವ್ರಿಗೆ ಕ್ಲಿಯರ್ ಆಗಿ ನ್ಯಾಯ ಸಿಗುವಂತ ವ್ಯವಸ್ಥೆ ಆಗ್ತದೆ. ನಾನು ನಿನ್ನೆನೂ ಒಬ್ಬರು ಅಮ್ಮ ಇದ್ದಿದ್ರು ಗೊತ್ತಿದೆ. ನಿನ್ನೆನೂ ನೈಟು ನಾವು ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ದೇವೆ ಎಲ್ಲಿದೆ ಹಾಸ್ಪಿಟಲ್ಗೆ. ಅವರಿಗೂ ನಿನ್ನೆನೂ ಹೇಳಿದ್ದೇವೆ, ಯಾವುದೇ ಪ್ರಾಬ್ಲಮ್ ಆದರೂ ನಾವು ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ. ಬೆಳಿಗ್ಗೆ MLA ಸಾಹೇಬರು ಬಂದಿದ್ದಾರೆ, AC ಸಾಹೇಬರು ಬಂದಿದ್ದಾರೆ, ನಮ್ಮ ಆಫೀಸರ್ ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಇದು ಮಾಡಿ
ಪ್ರಾಮಾಣಿಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎನ್ಕ್ವೈರಿಯನ್ನು ಮಾಡ್ತಾರೆ. ಸರ್ ಮತ್ತೊಂದು ರಿಕ್ವೆಸ್ಟ್ ಅಂದ್ರೆ ಈಗ ಅದೇನು ಸಿಸಿ ಕ್ಯಾಮೆರಾ ಏನು ಆನ್ ಇರಬೇಕಿತ್ತು ಆ ಟೈಮಿಂಗ್, ಸೊ ಆ ಫೋಟೇಜ್ ಅನ್ನು ಕೂಡ ಅವರು ಇವಾಗ ತಾನು ನೋಡ್ಲಿಕ್ಕೆ ನೀವು ಕಾಣಿಸಿ ಏನ್ ಅವ್ರು ಹೇಳಿದ್ರು ನಾವು ಕೆಲವಿಷ್ಟು ನಾವು ಫಸ್ಟ್ ಏಡ್ ಮಾಡಿದೀವಿ ಅವರಿಗೆ ಅಂತೇಳಿ ಸಿಚುವೇಶನ್ ಮೂವ್ಮೆಂಟ್ ಅಲ್ಲಿ. ಸೊ ಅದನ್ನ ನಾವು ನೋಡ್ತೀವಿ ಸರ್. ಪಬ್ಲಿಕ್ ಎಲ್ಲ ಅದೇ ಇಷ್ಟಪಡ್ತಿದ್ದಾರೆ, ನೀವೀಗ ಶೋ ಮಾಡ್ಬೋದು ಪಬ್ಲಿಕ್ ಅಲ್ಲ ಹಾಗೆ ನೋಡಿ, ಒಂದು ಫೋಟೋವನ್ನು ಸಡನ್ಲಿ ತೆಗೆದು ಇದು ಮಾಡಲಿಕ್ಕೆ ಬರೋಲ್ಲ. ಒಂದು ಎರಡನೇದಾಗಿ ನಾವು ಅವರಿಗೆ ಏನ್ ಹೇಳಿದ್ದೇವೆ, ಇದು ಪ್ರಾಮಾಣಿಕವಾಗಿ ಅವರಿಗೆ ಎನ್ಕ್ವೈರಿಯನ್ನು ಮಾಡ್ತಾರೆ. ಇದು ಅದರಲ್ಲಿ ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಮಾಡ್ಲಿಕ್ಕೆ ಹೋಗಬೇಡಿ, ಪ್ರಾಮಾಣಿಕವಾಗಿ ಅವರು ಎನ್ಕ್ವೈರಿ ಮಾಡ್ತಾರೆ. ತಾಯಿಗೆ ಹೇಳಿದ್ರೆ ಅಡಿಲ್ಲ, ತಾಯಿಗಾದ್ರೆ ಯಾವ ಮಾಡ್ತೀವಿ. ನಮಗೆ ಸಿಸಿಟಿವಿ ಫುಟೇಜ್ ಎಷ್ಟು ಸಾಕ್ಷಿಗಳು ಸಂಗ್ರಹ ಪಾಲಿಟಿಷಿಯನ್ ಎಲ್ಲ ಬೇಡ ಸರ್. ನಮಗೆ ಸಿಸಿಟಿವಿ ಫುಟೇಜ್ ಉಂಟಲ್ಲ, ಅದನ್ನ ನಾವು ನೋಡ್ಲೇಬೇಕು ಯಾವಾಗ ನೋಡುವ. ಅದು ಯಾವಾಗ ಅಂತಂದ್ರೆ ಅಲ್ಲ, ಅಟ್ಲೀಸ್ಟ್ ಯಾವಾಗಾದ್ರೂ ಒಂದು ಅಂದಾಜಿಗಾದ್ರೂ ಹೇಳ್ಬೋದು. ಯಾವಾಗ ಅಂತ ಅಲ್ಲ ಬಂದ್ಮೇಲೆ ಯಾವ ತಾಯಿ ತಂದೆ ನೋಡಿದ್ರು ಕಾರ್ಯಕ್ರಮ ಮಾಡೋಣ ಆಯ್ತಾ. ಅಂಗನವಾಡಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ವತಿಯಿಂದ ರಾಜ್ಯದ 30 ಜಿಲ್ಲೆಗಳ ಪ್ರತಿನಿಧಿಗಳನ್ನು ಒಗ್ಗೂಡಿಸಿ ರಾಜ್ಯ ಸಮ್ಮೇಳನ ಹಾಗೂ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ತುಮಕೂರಿನ ಹೆಗ್ಗೆರೆ ಗಂಗಾಧರಯ್ಯ ಆಡಿಟೋರಿಯಂನಲ್ಲಿ ನಡೆಸಿದ್ದು, ಈ ವೇಳೆ ಸಾಧನೆ ಮಾಡಿದ ಬೆಳ್ಳಿಕೇರಿಯ ಪೂರ್ಣಿಮಾ ಹೆಗಡೆ ಅವರನ್ನು ಗೌರವಿಸಲಾಯಿತು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ, ಅಧ್ಯಕ್ಷೆ ಉಮಾರೆಡ್ಡಿ, ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಪಾಂಡುರಂಗ್ ಕುರಾಂಡವಾಡ್ ಸೇರಿದಂತೆ ಹಲವಾರು ಗಣ್ಯರು ಇಲ್ಲಿನ ಸಾತ್ವಿಕ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ ಹೆಗಡೆ ಅವರಿಗೆ ಅತ್ಯುತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ವೇಳೆ ಉತ್ತರ ಕನ್ನಡ ಜಿಲ್ಲಾ ಚೇಂಬರ್ಸ್ ಆಫ್ ಕಾಮರ್ಸ್ ಅಧ್ಯಕ್ಷ ಎಂಎಂ ಭಟ್ ಹಾಗೂ ಕಾರ್ಯದರ್ಶಿ ಗಣೇಶ್ ಹೆಗಡೆ ಉಪಸ್ಥಿತರಿದ್ದರು. ತಾಲೂಕಿನ ಹುಣಸೆಕೊಪ್ಪ ಗ್ರಾಮ ಪಂಚಾಯಿತಿನಲ್ಲಿ ದುಡಿಯುವ ಕೈಗಳನ್ನು ಬಲಪಡಿಸುವ ದೃಷ್ಟಿಯಿಂದ ನರೇಗಾ ಯೋಜನೆಯ ಮಾಹಿತಿ ನೀಡುವ ರೋಜ್ಗಾರ್ ದಿನಾಚರಣೆ ಆಚರಿಸಲಾಯಿತು. ಬುಧವಾರ ನಡೆದ ಮಾಹಿತಿ ವಿನಿಮಯ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಇಕೆವೈಸಿ ಕಡ್ಡಾಯವಾಗಿದ್ದು, ಪ್ರತಿಯೊಬ್ಬ ಕೂಲಿಕಾರರು ಇಕೆವೈಸಿ ಮಾಡಿಸಿಕೊಳ್ಳಬೇಕು ಹಾಗೂ ಫೋಟೋ 2 ವೇಳೆ ಮಾಡಿದರೆ ಮಾತ್ರ ಕೂಲಿಕಾರರ ಹಾಜರಾತಿ ಬೀಳುತ್ತದೆ ಎಂಬುದನ್ನು ಅರಿವು ಮೂಡಿಸಲಾಯಿತು. ಇನ್ನು ಈ ವೇಳೆ ಇಕೆವೈಸಿ ಕ್ಯಾಂಪ್ ನಡೆಸಿ ಆಧಾರ ಸಮಸ್ಯೆ ಪರಿಹರಿಸಿ ಇಕೆವೈಸಿ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ನಾಗರಾಜ್, ಸಿಬ್ಬಂದಿಗಳಾದ ನಾಗರಾಜ್, ನವೀನ್, ಸುಭಾಷ್, ಪಿಎಫ್ಟಿ ಪ್ರಸನ್ನ ಹೆಗಡೆ ಹಾಗೂ ಎನ್ಆರ್ಎಲ್ಎಂ ಸಿಬ್ಬಂದಿಗಳು ಹಾಜರಿದ್ದರು.